ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಖಾನಾಪುರ ತಾಲೂಕು ರಾಜ್ಯದಲ್ಲಿ ಉನ್ನತ ಸ್ಥಾನ ಪಡೆಯಲು ಬಿಗ್ ಪ್ಲಾನ್ ಹಾಕಿದ ಶಾಸಕ ವಿಠ್ಠಲ್ ಹಾಲಿಗೇಕರ್ ಮತ್ತು ಬಿಇಒ ರಾಮಪ್ಪ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉನ್ನತ ಸ್ಥಾನಕ್ಕೇರಲು ಬಿಗ್ ಪ್ಲಾನ್ ರೂಪಿಸಿದ್ದು, ನಮ್ಮ ನ್ಯೂಸ್ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಶಾಸಕರು ಹಾಗೂ ಬಿಇಒ ಮುಕ್ತವಾಗಿ ಮಾತನಾಡಿದ್ದಾರೆ. ಪ್ರಥಮ ಬರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ರೀತಿ ಡಿಡಿಪಿ ಅವರು ಮತ್ತೆ ಎಲ್ಲಾ ತಾಲೂಕುಗಳ ಒಂದ್ ರೀತಿ ಬಿಒಗಳು ಸಾಕಷ್ಟು ಒಂದ್ ರೀತಿ ಶ್ರಮ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಭೌಗೋಳಿಕವಾಗಿ ದೊಡ್ಡ ಒಂದ್ ರೀತಿ ತಾಲೂಕು ಖಾನಾಪುರ ತಾಲೂಕು. ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಖಾನಾಪುರ ತಾಲೂಕಿನ ಹಾಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ರಾಮಪ್ಪ ಸಾಹೇಬ್ರು ಈ ಬಾರಿ ಎಸ್ಎಲ್ಸಿ ಫಲಿತಾಂಶದ ವೃದ್ಧಿಗಾಗಿ ಮತ್ತೆ ಜಿಲ್ಲೆಯಲ್ಲೇ ಪ್ರಥಮ ಬರಲು ಯಾವ ರೀತಿ ಸಿದ್ಧತೆ ನಡೆಸಿದ್ದಾರೆ, ಏನೇನು ಪ್ಲಾನ್ಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಎಸ್ಎಲ್ಸಿ ಫಲಿತಾಂಶ ಪದೇ ಪದೇ ಖಾನಾಪುರದಲ್ಲಿ ತುಂಬಾ ಹಿನ್ನಡೆ ಆಗಿತ್ತು. ಈ ಬಾರಿ ತಾವು ಬಂದ್ಮೇಲೆ ಏನಾದ್ರು ಮಿಂಚಿನ ಸಂಚಲನ ಆಗಿದೆಯಾ? ಸ್ವಲ್ಪ ಬದಲಾವಣೆ ಆಗಿದೆ ಸರ್. ಈಗ ನಮ್ಮ ಸರ್ಕಾರದ ಆಶಯದಂತೆ PRS ಮೇಡಮ್ ಅವರು ಇರ್ಬೋದು, ACP ಇರ್ಬೋದು, ಅನಂತರ DDP ಮೇಡಮ್ ಅವರು ಇರ್ಬೋದು, ಇವರೆಲ್ಲರ ಮಾರ್ಗದರ್ಶನದಂತೆ ನಾವು ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲೇ ಖಾನಾಪುರ ತಾಲೂಕನ್ನ ಒಂದು ಉತ್ತಮವಾದ ಫಲಿತಾಂಶ ಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ರಜಾ ದಿನಗಳ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಂದು, ಜೊತೆಗೆ ಸರ್ಕಾರದಿಂದ ಬಿಟ್ಟಿರ್ತಕ್ಕಂಥ LBA ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಎಲ್ಲ ಮಕ್ಕಳಿಗೂ ಅಭ್ಯಾಸ ಮಾಡಿಸಿರೋದು. ಇನ್ನು ಮೂರನೇದಾಗಿ ಅಭಿಪ್ರೇರಣೆ ಕಾರ್ಯಕ್ರಮಗಳನ್ನ ಭಾನುವಾರ ಶನಿವಾರ ನಾವು ಎಲ್ಲಾ ಕಡೆ ಮಾಡಿರ್ತಕ್ಕಂಥದ್ದು. ನಂದಗಡ ಇರ್ಬೋದು, BD ಇರ್ಬೋದು, ಪಾರಿಶ್ವಾಡು, ಜಾಂಬೋಟಿ, ಹೀಗೆ ಪ್ರತಿ ಶನಿವಾರ ಭಾನುವಾರ. ಅದ್ರ ಜೊತೆಗೆ ವ್ಯಾಖ್ಯಾನಮಾಲ ಜ್ಞಾನವರ್ಧಿನಿ ಪ್ರತಿಷ್ಠಾನದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ SSLC ನೋಡಲ್ ಅಧಿಕಾರಿಗಳು, ಜೊತೆಗೆ ನಮ್ಮ ಎಲ್ಲ CRPಗಳು, ECVಗಳು ಎಲ್ಲರೂ ಕೂಡ, ಮತ್ತೆ BRC ಅವರು ರಿಸಲ್ಟ್ ಅನ್ನ ಈ ಬಾರಿ ಏನಾರ ಶತಾಯಘಾತಾಯ ಮಾಡಿ ನಾವು 95+ ಮಾಡಲೇಬೇಕು ಅಂತೇಳಿ ಎಲ್ಲ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೀವಿ. ಆ ಪ್ರಕಾರವಾಗಿ ಮೊದಲನೇ ಸರಣಿ ಪರೀಕ್ಷೆಯಲ್ಲಿ 45% ಇದ್ದಿದ್ದು ನಮ್ದು ಎರಡನೇ ಸರಣಿ ಪರೀಕ್ಷೆಯಲ್ಲಿ ಇಡೀ ಬೆಳಗಾವಿ ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿ ಇದೀವಿ. ಅಂದ್ರೆ 65% ಆಗಿದೆ. ಅಂದ್ರೆ 20% ಹೈಕ್ ಆಗಿದೆ. ಈ ಮುಂಬರುವ ಮೂರನೇ ಸರಣಿ ಪರೀಕ್ಷೆಯಲ್ಲೂ ಕೂಡ ನಾವು 20ರಷ್ಟು ಪ್ರತಿಶತ ಹೆಚ್ಚು ಮಾಡಿ 95% ಮಾಡ್ತೀವಿ. ಮತ್ತೆ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ನಮ್ಮ ಟಾರ್ಗೆಟ್ 100 ಇದೆ. ಸರ್ಕಾರನು ಕೂಡ ಆ ನಿಟ್ಟಿನಲ್ಲಿ ಎಲ್ಲರೂ ಮಾರ್ಗದರ್ಶನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಖಾನಾಪುರ ತಾಲೂಕಿನ ನೋಡಲ್ ಅಧಿಕಾರಿ, SSLC ನೋಡಲ್ ಅಧಿಕಾರಿ ನಮ್ಮ ಜೊತೆ ಶಂಕರ್ ಇವರು ಇದ್ದಾರೆ, ಯಾರು ಸಂತೋಷ್ ನಾಯ್ಕು, ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾವು ಶಿಕ್ಷಕರಿಗೆ, ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ಮಾಡೋದ್ರ ಮೂಲಕ ಈ ಸಾರಿ ಪ್ರಥಮವಾಗಿ ಬರ್ಬೇಕು ಅಂತಕ್ಕಂಥ. ಅದ್ರ ಜೊತೆ ನಮ್ಮ ಶಾಸಕರು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವರು ಒಬ್ಬ ಶಿಕ್ಷಕರಾಗಿದ್ದು ಈ ಸಾರಿ ನಾವು ಅವ್ರಿಗೆ ಭರವಸೆ ಕೊಟ್ಟಿದೀವಿ, ನಮ್ಮ ತಾಲೂಕು 100% ರಿಸಲ್ಟ್ ಕೊಡುತ್ತೆ ಅಂತಕ್ಕಂಥ. ಇಷ್ಟು. ಈಗ ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳು ಸರ್ ಖಾನಾಪುರದಲ್ಲಿ. ಒಂದು ನೈಸರ್ಗಿಕವಾಗಿರ್ಬೋದು, ಭೌಗೋಳಿಕವಾಗಿರ್ಬೋದು, ಮತ್ತೆ ಒಂದು ಆರ್ಥಿಕವಾಗಿರ್ಬೋದು, ಮತ್ತೆ ಕೌಟುಂಬಿಕವಾಗಿರ್ಬೋದು, ಎಲ್ಲ ಒಂದ್ ಕಡೆ ಈ ರೀತಿ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಸೃಷ್ಟಿ ಆಗ್ತವೆ. ಯಾವ ರೀತಿ ಸಾಧ್ಯ ಸರ್ ಮಕ್ಕಳುಗಳನ್ನ ಈ ರೀತಿ? ಹೌದು, ನೀವು ಹೇಳಿದಂಗೆ ಭೌಗೋಳಿಕವಾಗಿ ಖಾನಾಪುರ ವಾಸ್ಟ್ ಆಗಿದೆ. ಈ ಅರಣ್ಯ ಪ್ರದೇಶನೂ ಕೂಡ ಬಹಳಷ್ಟು ಇರೋದ್ರಿಂದ ಮಕ್ಕಳಿಗೆ ಶಾಲೆಗೆ ಇನ್ ಟೈಮ್ ಸರಿಯಾಗಿ ಬರೋಕ್ಕೂ ಆಗಿರಲ್ಲ. ನಾವು ಬೆಳಗ್ಗೆ ಏನು ವಿಶೇಷ ತರಗತಿಗಳು, ಸಾಯಂಕಾಲ ಗುಂಪು ಚರ್ಚೆಗಳು, ಇವೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ರು ಸಹ ಆದ್ರೂ ಕೂಡ ಹಾಜರಾತಿಯನ್ನ ನಾವು ಕಾಯ್ದುಕೊಳ್ತಕ್ಕಂಥ ಕೆಲಸ ಮಾಡಿದೀವಿ. ಪಶ್ಚಿಮ ಭಾಗದಲ್ಲಿ ನಾನು ಈಗಾಗಲೇ 10 ಶಾಲೆಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ 35ಕ್ಕೆ 35 ಹುಡುಗರು ಅಂದ್ರೆ ಔಟ್ ಹಾಜರಾತಿ ಈಗ ಕಾಯ್ಕೊಂಡಿದೀವಿ. ಅದನ್ನೇ ನಾವು ಮುಂದಿನ ಮಾರ್ಚ್ 17ನೇ ತಾರೀಕುವರೆಗೂ ನೀವು ಹೇಳಿದಂಗೆ ಭೌಗೋಳಿಕವಾಗಿ ಸಾಕಷ್ಟು ಸಮಸ್ಯೆಗಳಿದಾವೆ. ಇಲ್ಲಿ ಆರ್ಥಿಕವಾಗಿ ಬಡತನ, ಅನಂತರ ಎಲ್ಲವೂ ಜೊತೆಗೇನು ಮಕ್ಕಳಿಗೆ ನಾವು ಅವೇರ್ನೆಸ್ ಮೂಡಿಸಿ ಒಳ್ಳೆ ರಿಸಲ್ಟ್ ಕೊಡೋ ಪ್ರಯತ್ನ ಮಾಡ್ತೀವಿ. ಎಷ್ಟು ಸ್ಕೂಲ್ ಇದಾವೆ ಸರ್ ತಮ್ಮಲ್ಲಿ? 70 ಪ್ರೌಢಶಾಲೆಗಳಿದಾವೆ. ಅದರಲ್ಲಿ 36 ಅನುದಾನಿತ, 14 ಸರ್ಕಾರಿ ಶಾಲೆಗಳು, 4 ಸೋಷಿಯಲ್ ವೆಲ್ಫೇರ್ ನಿಂದ ನಡೀತಕ್ಕಂಥವು, ಇನ್ನು 16 ಅನ್ಎಡೆಡ್ ಶಾಲೆಗಳು. ಟೋಟಲಿ 70 ಶಾಲೆಗಳಿದ್ದು 3614 ಹುಡುಗರು ಈ ಬಾರಿ SSLCಗೆ ಎನ್ರೋಲ್ ಆಗಿದ್ದು, ನಮ್ಮ ಪ್ರಯತ್ನ ಅವರೆಲ್ಲರೂ ಪಾಸ್ ಆಗ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಈ ಸಾರಿ ನಾವು ಡೆಫಿನೆಟ್ಲಿ ಉತ್ತಮ ಫಲಿತಾಂಶ ಅಂದ್ರೆ 95+ ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆ ಇದೆ. ಧನ್ಯವಾದಗಳು. ತಾವು ಸಹ ಮೂಲತಃ ಶಿಕ್ಷಕರು ಸರ್. ಶಿಕ್ಷಕರು ಒಂದ್ ರೀತಿ ಹೈಸ್ಕೂಲ್ ಮೇಸ್ಟರ್ ಆಗಿದ್ರು ತಾವು ಶಾಸಕರಾಗಿದ್ದ ಮುಂಚೆ.
ಎಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಖಾನಾಪುರ SLC ರಿಸಲ್ಟ್ ಕಂಪೇರ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸಾಕಷ್ಟು ಹಿಂದೆ ಉಳಿದಿದೆ. ಈ ಬಾರಿ 2006 ಅಲ್ಲೂ ಇನ್ನು ಕೆಲವೇ ದಿನಗಳಲ್ಲಿ SLC ಎಕ್ಸಾಮ್ ಬರ್ತವೆ. ತಮ್ದು ಏನೇನ್ ಪ್ಲಾನ್ ಸರ್ ವಿಶೇಷವಾಗಿ SLC ಫಲಿತಾಂಶ ಹೆಚ್ಚಳಕ್ಕೆ? ನಾವು BO ಗೆ ಹೇಳಿ ಒಂದು ಮೀಟಿಂಗ್ ಮಾಡಿದ್ವಿ. ಹೆಡ್ ಮಾಸ್ಟರ್ಸ್ BO ಎಲ್ಲ ಕೂಡಿ ಒಂದ್ ಮೀಟಿಂಗ್ ಮಾಡಿ ಹೆಂಗ ಮಾಡಿದ್ರ ರಿಸಲ್ಟ್ ಚಲೋ 100% ಬರ್ತಾರ ಆ ಪ್ರಕಾರ ಪ್ಲಾನ್ ಮಾಡಿದ್ರು. ಮತ್ತ ಇವರು ಎಕ್ಸ್ಪೀರಿಯನ್ಸ್ ಟೀಚರ್ ಕೆಲಸ ಮಾಡಿ BO ಅವರು ಈಗ ಡೈರೆಕ್ಟ್ BO ಅದ. ಅವ್ರ ಪ್ಲಾನ್ ಸರಿ ಅದ. ನಾವು ಹೇಳಿದ ಪ್ರಕಾರ ಅವರು ಮುಂಜಾನೆ ಹುಡುಗರಿಗೆ ಫೋನ್ ಮಾಡಕ್ 5 ಗಂಟೆ ಎದ್ರಿ ಅಭ್ಯಾಸ ಮಾಡ್ರಿ ಅಂತ ಅವ್ರ ಪಾಲಕ್ ಜೊತೆ ಟೀಚರ್ಸ್ ಮಾಡ್ರಿ ಅಂತ ಒಂದು ಪ್ಲಾನ್ ಅವರು BO ಹೇಳಿದ್ರು. ಅಲ್ಲ ನೆಟ್ವರ್ಕ್ ಸಿಗೋದಲ್ಲ ಸರ್? ಒಂದ್ ಜಾಗ ಇರ್ತಾರ, ಅದ ಎಲ್ಲಾ ಕಡೆ ಹಂಗ ಇರಾಗಿಲ್ಲ ಸರ್. ಒಂದು 10-5% ಆಗ್ಬಹುದು. ಇದು ಎಲ್ಲಾ ಸಮಸ್ಯೆ ಒಂದು 100% ಮಾಡಕ್ ಬರಂಗಿಲ್ಲ. ಸರ್ ಅದ ಯಾರ ಕಡೆ ನೀವು ಹೇಳಿದ ಪ್ರಕಾರ ಇಂಟರ್ನೆಟ್ ಇಲ್ಲ, ಅವ್ರು ಹುಡುಗರು ಚಲೋ ಅಭ್ಯಾಸ ಮಾಡ್ತಾರೆ. ಇದು ಕರೆಕ್ಟ್ ಸರ್. ಕರೆಕ್ಟ್. ಎಲ್ಲೇ ಇಂಟರ್ನೆಟ್ ಅದಾರಲ್ಲ ಅಲ್ಲೇ ದೊಡ್ಡ ಸಮಸ್ಯೆ ಅದಾರ ಇದು ಅಭ್ಯಾಸ ಬಗ್ಗೆ. ಆ ಕಾರಣಕ್ಕೆ ಅವ್ರಿಗೆ ಫೋನ್ ಮಾಡಿ ಅವ್ರು ಎದ್ದು ಸ್ಟಡಿ ಮಾಡ್ರಿ ಅಂತ ಹೇಳ್ತಾರೆ. ಮತ್ತು ಮೋಟಿವೇಶನ್ ಪ್ರೋಗ್ರಾಮ್ ಮಾಡಿದಾವ್ ಟೀಚರ್ಸ್ ಜೊತೆ. ಹೆಂಗ್ ನೀವು ಎಕ್ಸಾಮ್ ಒಂದು ಸ್ಟೂಡೆಂಟ್ಗೆ ಕಲಿಸಿದ್ರ ಅವರು ಚಲೋ ರಿಸಲ್ಟ್ ಬರ್ಬೋದು. ಆ ಪ್ರಕಾರ ಒಂದು ಪ್ಲಾನಿಂಗ್ ಅದ. ಮತ್ತ ರಿಪೀಟೆಡ್ ಕ್ವಶನ್ಸ್ ಬ್ಯಾಂಕ್ ಕೊಟ್ಟ ಎಕ್ಸಾಮ್ ರಿಪೀಟೆಡ್ ಮಾಡಿ ಅವರು ರೆಡಿ ಅದಾರ. ಮತ್ತ ನಿಮ್ ಪ್ರಕಾರ ನಾ ಶಿಕ್ಷಕ ಇದ್ದ ಮೇಲೆ ಅದ ಬ್ಯಾರೆ ಇತ್ತು. ಈ ಪದ್ಧತಿ ಬ್ಯಾರೆ ಅಂದ್ರ ಪದ್ಧತಿ ಟೀಚಿಂಗ್ ಪ್ರೊಸೆಸ್ ಏನ್ ಬ್ಯಾರೆ ಇಲ್ಲ. ಅವರು ಎಕ್ಸಾಮ್ ಏನ್ ತಗೋತಾರಲ್ಲ ಅದು ಬ್ಯಾರೆ ಪ್ರೊಸೀಜರ್. ಈಗ ಗವರ್ಮೆಂಟ್ ನಿಂದ ಮಾಡಿದ ಅವರು ಟೀಚರ್ಸ್ ಏನ ಅವರು ಮಾಡ್ರಿ ಅಂತ ಹೇಳಿಲ್ಲ. ಈಗ ನೋಡ್ರಿ 20 ಮಾರ್ಕ್ಸ್ ಅವರು ಇಂಟರ್ನಲ್ ಕೊಡ್ತಾರೆ. 20 ಮಾರ್ಕ್ಸ್ ಇಂಟರ್ನಲ್ ಕೊಡ್ತಾರೆ. ಅವರು ಏನ ಸ್ಟೂಡೆಂಟ್ ಹೆಂಗ ಆಕ್ಟಿವಿಟಿ ಹೆಂಗ ಮಾಡ್ತಾರೋ ಸ್ಕೂಲ್ ನಲ್ಲಿ ಅದ 20 ಮಾರ್ಕ್ ಟೀಚರ್ಸ್ ಕೈನಲ್ಲಿ ಅದ. ಮತ್ತ 13 ಅಷ್ಟ ಅವರು ರೈಟಿಂಗ್ ನಲ್ಲಿ ಅವರು ಪಾಸ್ ತಗೋಬೇಕು. ಆ ಪ್ರಕಾರ 13 ಮಾರ್ಕ್ ಅವರು ತಗೊಳ್ಳಿಲ್ಲ ಅಂದ್ರ ಇವರು ಸ್ಟೂಡೆಂಟ್ ಹೆಂಗ ಇದೆ ವಿದ್ಯಾರ್ಥಿ ಏನ್ ಮಾಡ್ತಾರೆ? ಆ ಪ್ರಕಾರ ಈ ಪದ್ಧತಿಯಿಂದ ಬಹುತೇಕ ಎಲ್ಲಾ ಸ್ಟೇಟ್ ನಲ್ಲಿ 100%, ನಮ್ ತಾಲೂಕಾ ಇಲ್ಲ, ಎಲ್ಲಾ ಸ್ಟೇಟ್ ನಲ್ಲಿ 100% ರಿಸಲ್ಟ್ ಆಗಬಹುದು. ಹಂಗಲ್ಲ ಸರ್, ಈಗ ಹೋದ್ ಸಲ ಕಿತ್ತೂರು ಫಸ್ಟ್ ಬಂದಿತ್ತು ಇಡೀ ಜಿಲ್ಲೆಗೆ. ಈ ಬಾರಿ ಏನಾದ್ರು ಖಾನಾಪುರ ಏನಾದ್ರು ಬರ್ಬೋದಾ? ಫಸ್ಟ್ ಬರ್ತಾರ. ಅದ ಕಾಂಪಿಟೇಷನ್ ಅದಾರ ಈಗ ಪಕ್ಕ. ಇವರು ಏನ ನಮ್ ಭಾಗನಲ್ಲಿ ಸ್ಟೂಡೆಂಟ್ ಚಲೋ ಅದಾರ. ಸರ್ ಅವರು ಈಗ ಒಂದ್ ಬಾಜು ಕಡೆ ನೋಡಿದ್ರ ಚಲೋ ಅದಾರ. ಅವ್ರಿಗೆ ಟೈಮ್ ಸಿಗಂಗಿಲ್ಲ. ಹೆಂಗಿದ್ರ ಈ ಭಾಗ ನಮ್ ಗರ್ಲಗುಂಜಿ ನಂದಗಡ ಭಾಗಿ ನೋಡಿದ್ರ ಅವರು ಇಟ್ಟಂಗಿ ಮಾಡ್ತಾರೆ. ಈಗ ಪರೀಕ್ಷಾ ಟೈಮ್ ನಲ್ಲಿ ಇಟ್ಟಂಗಿ ಮಾಡ್ತಾರೆ. ಅವ್ರಿಗೆ ಅಭ್ಯಾಸ ಮಾಡಕ್ ಕೊಡಂಗಿಲ್ಲ ಪಾಲಕ. ಅವ್ರ ಪರಿಸ್ಥಿತಿ ಮತ್ತ ಇದ ದಿನಚರ್ಯ ಅವ್ರ ಪರಿಸ್ಥಿತಿ, ಪಾಲಕ್ ಪರಿಸ್ಥಿತಿ ಅದ ಇದ್ರ ಅವರು ಸ್ಟಡಿ ಮಾಡಿ ಅವರು ರಿಸಲ್ಟ್ ಚಲೋ ಬರ್ತಾರೆ. ಆ ಪ್ರಕಾರ ಅದ ಸರ್. ಸರ್ ಈಗ ಇನ್ನೊಂದು ವಿಶೇಷವಾಗಿ ಈಗ ಸಾಕಷ್ಟು ಒಂದ್ ರೀತಿ ಇದ್ ಮಾಡ್ತಾ ಇದ್ರೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಮಳೆಗಾಲ ಬಂತು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.